ಬೆಂಗಳೂರಿನ ಮಹಾಲಕ್ಷ್ಮೀಪುರ ಮುನೇಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಸಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಸಾವಿರಾರು ಜನ ಮಹಿಳೆಯರು ಅಮ್ಮನವರ ಸನ್ನಿಧಿಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಪೂಜೆಯನ್ನ ನೆರವೇರಿಸಿದ್ರು. ಸ್ಥಳೀಯ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯನವರು ಪೂಜೆಯಲ್ಲಿ ಪಾಲ್ಗೊಂಡ ವನಿತೆಯರಿಗೆ ಸೀರೆಯನ್ನ ನೀಡುವ ಮೂಲಕ ಶುಭ ಹಾರೈಸಿದ್ರು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ಮುಖಂಡರುಗಳಾದ ಪದ್ಮಾವತಿ ಶ್ರೀನಿವಾಸ್, ನಾಗರತ್ನ ಲೋಕೇಶ್, ಯಶೋದಮ್ಮನವರು ಭಕ್ತಿ ಪೂರ್ವಕವಾಗಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ, ನಿಸರ್ಗ ಜಗದೀಶ್, ಶಿವಾನಂದ ಮೂರ್ತಿ, ರೈಲ್ವೆ ನಾರಾಯಣ ವೆಂಕಟೇಶ ಮೂರ್ತಿ, ವೆಂಕಟೇಶ್, ನಾಗರಾಜ್ ಮೊದಲಾದ ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. कर्दमेन प्रजाभूतामयि संभव कर्दम श्रियं वासज मे कुले मातरं पद्ममालिनी भद्रमेकसुप्रकाशमनोभातामघोरा चित्तक्तिस्तेतनालोपाधनशक्तिश्चरद्विका गायत्री आरण्या पुडारिमारि दशकृति महापाशुपतस्रग्निर्दग्ध सुरसैनिका तामेश्वरस्त्र निर्दग्ध सवण्ढासुरशु ಕುಂಕುಮಾರ್ಚನಾ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಅದು ಜೊತೆಗೆ ಚಂಡಿಕಾ ಹೋಮ, ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹ, ಪ್ರತಿ ಪೂರ್ಣಮಿ ಶುಕ್ರವಾರ ಇಲ್ಲಿ ಚಾಚು ತಪ್ಪದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಸುತ್ತಮುತ್ತಲಿಂದ ಬರ್ತಕ್ಕಂಥ ಎಷ್ಟೇ ಜನ ಬಂದು ಒಂದು ಅನ್ನದಾನ ಕಾರ್ಯಕ್ರಮ, ಒಂದು ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಸಲ್ಲಾಪುರದಮ್ಮ ದೇವತೆಗೆ ಸಾವಿರಾರು ಜನ ಭಕ್ತಾದಿಗಳು ಸುತ್ತಮುತ್ತಲಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಹೊರಗಡೆಯಿಂದ ಬರ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ. ಆ ತಾಯಿ ನಂಬಿರ್ತಕ್ಕಂಥ ಅನೇಕ ಸಾವಿರಾರು ಭಕ್ತಾದಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಬಂದು ಹೋಗ್ತಕ್ಕಂಥವ್ರಿಗೆ ಅವ್ರು ಏನು ಕೇಳ್ಕೊಂತಾರೆ ಎಲ್ರಿಗೂ ಒಳ್ಳೆಯದಾಗಿದೆ. ಲಕ್ಷ್ಮೀ ಲೇಔಟ್ ಅಂತಂದರೆ ಅದು ಮಹಾಲಕ್ಷ್ಮಿ ಇರ್ತಕ್ಕಂಥ ಕ್ಷೇತ್ರ. ನೂರಾರು ದೇವಸ್ಥಾನಗಳಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇವತ್ತು ಬೋಯಿಪಾಳ್ಯದಲ್ಲಿ 9 ದೇವಸ್ಥಾನಗಳಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಕ್ಕಂಥದ್ದು ತಪ್ಪಾಗಬಾರ್ದು. ಮತ್ತು ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದು ಬರೀ ಸುತ್ತಮುತ್ತಲಿನ ಜನ ಎಲ್ಲ ಹೊರಗಡೆಯಿಂದನೂ ಇಲ್ಲಿಗೆ ಬಂದು ದೇವ ದರ್ಶನ ಪಡ್ತಕ್ಕಂಥ ಪದ್ಧತಿ ಇಲ್ಲಿಂದನೂ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪದ್ಧತಿ.